ಬೆಳಗಾವಿ ಜಿಲ್ಲೆಯ ಬಹಳ ಪ್ರತಿಷ್ಠಿತ ಕಣವಾದ ಅಥಣಿ ಕ್ಷೇತ್ರಕ್ಕೆ ಹೊಂಟಾನ ಕಾಕ ಏನು ಸುದ್ದಿ ತಗೊಂಡು ಬಂದಾನ್. ಒಂದು ಜವಾರಿ ಕಾಕ ಅಥಣಿ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ ತಕ್ಷಣ ಅಲ್ಲಿರುವಂಥ ಸ್ಪಷ್ಟ ಅಟಂ ಬಾಂಬ್ ಸುನಾಮಿ ಸುದ್ದಿ ಹೇಳಾಕತನ. ಅದೆಂಥ ಸುದ್ದಿ ಅಂತೇರಿ, ಎಷ್ಟೋ ವರ್ಷಗಳದಿಂದ ಜಾತ್ಯತೀತ ಜನತಾದಳ ಜನತಾರಂಗದಲ್ಲಿ ಇರುವಂಥ ವ್ಯಕ್ತಿ ದಿಢೀರನೆ BJPಗೆ ಬಂದು ದೊಡ್ಡ ದೊಡ್ಡ ಸ್ಥಾನ ಅಲಂಕಾರ ಮಾಡಿ ಈಗ ದಿಢೀರನೆ ಅಲ್ಲಿ ಟಿಕೆಟ್ ಕೊಡಲಿಲ್ಲ ಅಂಥೇಳಿ ಕಾಂಗ್ರೆಸ್ಗೆ ಜಂಪ್ ಮಾಡಿ ಈಗ ಕಾಂಗ್ರೆಸ್ದಿಂದ ನಾನು ಶಾಸಕ ಆಗತೇನೆ ಅಂತಾರ ಲಕ್ಷ್ಮಣ ಸವದಿ ಸಾಹೇಬರು ಯಾವಾಗ ಚುನಾವಣೆಯಲ್ಲಿ ಸೋತರು ಹೈಕಮಾಂಡ್ ಅವರಿಗೆ ರತ್ನಗಂಬಳಿ ಹಾಕಿ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರು. ಆದರೂ ಸಹಿತ ಅವರಿಗೆ ಈ ಸಾರಿ ಟಿಕೆಟ್ ಕೊಡಲಿಲ್ಲ. MLC ಮಾಡಿದರು. ಆ MLC ಅವಧಿ 5 ವರ್ಷ ಇದ್ದರೂ ಸಹಿತ ಸಾಧ್ಯ ಇಲ್ಲ, ನಾನು ಮತ್ತೆ ಶಾಸಕ ಆಗ್ತೀನಿ, ನೇರವಾಗಿ ಜನಗಳ ಚುನಾವಣೆಯಿಂದ ಅಧಿಕಾರ ಪಡ್ಕೊಂಡು ವಿಧಾನಸಭಾ ಪ್ರವೇಶ ಮಾಡ್ತೀನಿ ಅಂತೇಳಿ ಹಠಕ ಬೆದ್ದಾರ. ಅವರ ಹಠಕ ಬೆದ್ದರ ಇಲ್ಲಿ ಅವರನ್ನು ಸೋಲಿಸೋ ಸಲುವಾಗಿ ಹೆಂಗೆ ಚಟಕ ಬಿದ್ದಾರ ಅನ್ನೋದ ಕೆಲವು ಪಾಯಿಂಟ್ಗಳು ಹೇಳ್ತಾನೆ ಕೇಳ್ಕೊರಿ. ಅಥಣಿ ಮತದಾರ ಕ್ಷೇತ್ರದವರ ಲಕ್ಷ್ಮಣ ಸವದಿ ಸೋಲಿಸಲಾಕ ಅನೇಕ ಜನರನ್ನ, ಸಾರ್ವಜನಿಕರನ್ನ ಮತ್ತು ಮತದಾರರನ್ನ ಒಲಿಸಿಕೊಂಡಂತ ಅಪ್ಪ ಸಾಹೇಬ್ ಅವತಾಡೆ ಅಖಾಡ ಕೇಳ್ದಾನ್. ಯಾವಾಗ ಅಪ್ಪ ಸಾಹೇಬ್ ಅಖಾಡೆ ಅಲ್ಲಿ BJP ಟಿಕೆಟ್ ಪ್ರಯತ್ನ ಮಾಡುವ ಸಲುವಾಗಿ ಹೈಕಮಾಂಡ್ ದಿಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ಸಹಿತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಅಪ್ಪ ಸಾಹೇಬ್ ಅವತಾಡೆಗೆ. ಆದರೆ ಅಪ್ಪ ಸಾಹೇಬ್ ಅವತಾಡೆ ಈಗ ಅಲ್ಲಿ ಅಖಾಡಕ್ಕೆ ನೇರವಾಗಿ ಭಾರತೀಯ ಜನತಾ ಪಕ್ಷ ಗೆಲ್ಲಿಸೋ ಸಲುವಾಗಿ ಹೇಳ್ದಾನಂದ್ರೆ ಇನ್ನು ಲಕ್ಷ್ಮಣ ಸವದಿ ಅವರಿಗೆ ಭಾಳ ಡ್ಯಾಮೇಜ್ ಮಾಡ್ತಾನೆ ಅಪ್ಪ ಸಾಹೇಬ್ ಅವತಾಡೆ. ಅಪ್ಪ ಸಾಹೇಬ್ ಅವತಾಡೆನ ಹಿಂದೆ ಭಾಳ ಬೆಂಬಲಿಗರದಾರ್ರಿ. ಅನೇಕ ಯುವಕರ ಪಡೆ ಅದಾವ. ಪೆನ್ ಟು ಪೆನ್ ಮಾಹಿತಿ ಐತಿ. ಪ್ರತಿಯೊಂದು ಚುನಾವಣೆಗಳನ್ನು ಮಾಡಿದಂಥ ಅನುಭವ ಐತಿ. ಯಾರ ಮನೆಗೆ ಹೋದ್ರೆ ಯಾವ ಹೋಟ್ ನಮಗೆ ಬರ್ತಾವ ಅನ್ನೋದು ಮಾಹಿತಿ ಐತಿ. ಅಪ್ಪ ಸಾಹೇಬ್ ಅವತಾಡೆಯ ಸಾವಿರಾರು ಬೆಂಬಲಿಗರು ಇವತ್ತು ಲಕ್ಷ್ಮಣ ಸವದಿ ಅವರನ್ನ ನಿದ್ದೆ ಕೆಡಿಸ್ಯಾನಪ್ಪ ಸಾಹೇಬ್ ಅವತಾಡೆ ಅಂದ್ರೆ ಇನ್ನು ಅಥಣಿ ಮತದಾರ ಕ್ಷೇತ್ರದವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಕ್ಕ ಅಪ್ಪ ಸಾಹೇಬ್ ಅವತಾಡೆ ಒಂದು ಪ್ರಮುಖ ಕಾರಣ ಅನ್ನೋದು ತಿಳ್ಕೋಬೇಕು. ಯಾಕೆ ಅಪ್ಪ ಸಾಹೇಬ್ ಅವತಾಡೆಯ ಪ್ರಭಾವ ಐತೆ ಅಂದ್ರೆ ಪ್ರಸಿದ್ಧ ಗುತ್ತಿಗೆದಾರ, ಸಮಾಜ ಸೇವಕ, ಅನೇಕ ಸಾಮಾಜಿಕ ಚಟುವಟಿಕೆಯಿಂದ ಬಂದವ, ಅನೇಕ ಜನರ ಜೊತೆ ಬೆರೆತಿರವ, ಅನೇಕ ಸಮುದಾಯದವರ ಜೊತೆ ಅನೋನ್ಯ ಸಂಬಂಧ, ದ್ವೇಷ ರಾಜಕಾರಣ ಇಲ್ಲ, ಯಾರ ಜೊತೆನೂ ವೈಷಮ್ಯದ ರಾಜಕಾರಣ ಇಲ್ಲ, ಅಜಾತ ಶತ್ರು ಅಪ್ಪ ಸಾಹೇಬ್ ಅವತಾಡೆ. ಈಗ ಅಪ್ಪ ಸಾಹೇಬ್ ಅವತಾಡೆ ಅಖಾಡ ಕೇಳಿದ ತಕ್ಷಣ ಭಾರತೀಯ ಜನತಾ ಪಕ್ಷದ ಅಲ್ಲಿಯ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿಗೆ ಒಂದು ಬಿಗಿಟಾನಿಗೆ ಸಿಕ್ಕೈತಿ. ರಮೇಶ್ ಜಾರಕಿಹೊಳಿ ಥೈ ಕುಣಿಯಾಕತಾನೀಗ ಅಪ್ಪ ಸಾಹೇಬ್ ಅವತಾಡೆ ಎಲ್ಲಿ ಅಖಾಡ ಕೇಳ್ದಾನಂದ್ರೆ ಈಗ ಭಾರತೀಯ ಜನತಾ ಪಕ್ಷದಿಂದ ಆ ಚುನಾವಣೆ ಗೆಲ್ಲುವ ಸಲುವಾಗಿ ಅದರ ಸಂಪೂರ್ಣ ಹೊಣೆ ಹೊತ್ತಿರುವ ರಮೇಶ್ ಜಾರಕಿಹೊಳಿಯ ಕೈ ಮತ್ತಷ್ಟು ಬಲಿಷ್ಠ ಆಗೈತಿ. ಇನ್ನು ಲಕ್ಷ್ಮಣ ಸವದಿಗೆ ನಿದ್ದೆ ಬರೋದು ಕಠಿಣ ಆಗೈತಿ. ಯಾಕಂದ್ರೆ ಅಪ್ಪ ಸಾಹೇಬ್ ಅವತಾಡೆಯ ಗ್ಯಾಂಗ್ ಭಾಳ ಐತ್ರಿ, ಭಾಳ ಪ್ರತಿಷ್ಠಿತ ಕಣ. ಎಲ್ಲಿ ಅಪ್ಪ ಸಾಹೇಬ್ ಅವತಾಡೆ ಏನು ಕಣ ಕೇಳದಲ್ಲಿ ಮಹೇಶ್ ಕುಮಟಳ್ಳಿನ ಆರಿಸ್ತಂದ್ರೆ ಅಪ್ಪ ಸಾಹೇಬ್ ಅವತಾಡೆಗೆ ದೊಡ್ಡ ಪ್ರಮಾಣದ ಹುದ್ದೆ ಕೊಡ್ತಾನಂತೇಳಿ ವಾಗ್ದಾನ ಮಾಡ್ಯಾರ ಇದೇ ಹೈಕಮಾಂಡ್. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೊಡುವ ಸಲುವಾಗಿ ನಿಂತಿದ್ರು. ಆದರೆ ಅಲ್ಲಿ ರಾಜಕಾರಣ ಬೇರೆ ಪ್ರತಿರೂಪ ತಡೆದಾಗ ಅಪ್ಪ ಸಾಹೇಬ್ ಅವತಾಡೆ ಅವರನ್ನು ಬಿಟ್ಟು ಅಲ್ಲಿರುವಂಥ ಶಾಸಕ ಒಂದು ಸರ್ಕಾರವನ್ನು ಕೆಡವಿ ಸರ್ಕಾರ ತೆಗೆದುಕೊಂಡು ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಮಾಡಿದಂಥ ಮಹೇಶ್ ಕುಮಟಳ್ಳಿಗೆ ಸಪೋರ್ಟ್ ಮಾಡಬೇಕು. ಅಪ್ಪ ಸಾಹೇಬ್ ಅವತಾಡೆ ಅವರೇ, ನೀವು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಹುದ್ದೆ ನಿಮಗೆ ಕೊಡ್ತೇವೆ ಅಂಥೇಳಿ ಅಲ್ಲಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷ ಮತ್ತು ದೆಹಲಿ ಹೈಕಮಾಂಡ್ ಪ್ರಮಾಣ ವಚನ ಕೊಟ್ಟಾರ, ಅವರಿಗೆ ವಚನ ಕೊಟ್ಟಾರಪ್ಪ ಸಾಹೇಬ್ ಅವತಾಡೆಗೆ. ಅದಕ್ಕೆ ಅಪ್ಪ ಸಾಹೇಬ್ ಅವತಾಡೆ ಈಗ ಚುನಾವಣಾ ರಣಕಹಳೆ ಮೊಳಗಾಕ ಹೊಂಟಾನ, ರಣತಂತ್ರಗಳನ್ನ ಹೆಣ್ಯಾಕತಾನ. ಅಲ್ಲಿ ಏನಾದರೂ ಮಹೇಶ್ ಕುಮಟಳ್ಳಿ ಆರಿಸಿ ಬಂದ ತಕ್ಷಣ ಇದೇ ಅಪ್ಪ ಸಾಹೇಬ್ ಅವತಾಡೆ ನೇರವಾಗಿ ದೊಡ್ಡ ಹುದ್ದೆಗೆ ಅಲ್ಲಿ ಸ್ಥಾನ ಅಲಂಕಾರ ಮಾಡ್ತಾನ ಇದೇ ಅಪ್ಪ ಸಾಹೇಬ್ ಅವತಾಡೆ. ಅಪ್ಪ ಸಾಹೇಬ್ ಅವತಾಡೆ ಸ್ವಾಭಿಮಾನ ಕುಟುಂಬದಿಂದ ಬಂದವ, ಅನೇಕ ಜನರ ಜೊತೆ ಬೆರೆತಿದ್ದವ, ಯಾವುದೇ ಸಮುದಾಯದ ಜೊತೆನೂ ಸಹಿತ ದ್ವೇಷ ರಾಜಕಾರಣ ಇಲ್ಲ, ಪ್ರೀತಿ ವಿಶ್ವಾಸದಿಂದ ಎಲ್ಲರ ಜೊತೆನೂ ಮೌನವಾಗಿ ಹೋಗುವಂಥ ಅಪ್ಪ ಸಾಹೇಬ್ ಅವತಾಡೆ ಮಾತು ಕೇಳೋರು ಅಥಣಿಯಾಗ ಭಾಳ ಮಂದಿ ಅದಾರ. ಈಗ ಬೆನ್ನ ಹತ್ಯಾರ. ಹಂಗಾದ್ರೆ ಅಪ್ಪ ಸಾಹೇಬ್ ಅವತಾಡೆಯ ಶಕ್ತಿ ಈಗ ಬರುವ ಮೇ
10ರಂದು ಸಾಯಂಕಾಲ 5 ಗಂಟೆಗೆ ಗೊತ್ತಾಕೈತಿ. 13ರಂದ ಫಲಿತಾಂಶ ಆಕೈತಿ. ಅಪ್ಪ ಸಾಹೇಬ್ ಅವತಾಡೆ 17ಕ್ಕೆ ವಿಧಾನ ಪರಿಷತ್ ಪ್ರವೇಶ ಮಾಡುವಂಥ ಶಕ್ತಿ ಆಕೈತಿ. ಕಾದ ನೋಡ್ರಿ ಅಥಣಿ ಮತದಾರ ಕ್ಷೇತ್ರದವ್ರ. ಹಂಗಾರ ಖಡಕ್ ಜವಾರಿ ಕಾಕ ಯಾವ ರೀತಿ ಸಮೀಕ್ಷೆ ತೆಗೆದಾನ ಅನ್ನೋದ ಅಥಣಿ ಭಾಗದ ಜನತೆ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ. ಹಂಗಾದ್ರೆ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಖಡಕ್ ಸುದ್ದಿಯೊಂಗ ಬರ್ತಾನೆ ಕಾಕ. ನಮಸ್ಕಾರ.